ಫಿಟ್ ಫೇಸ್ ಯಾವುದು ಹಾಕೋದಿಲ್ಲ. ಸೊ ಹಾಗಾಗಿ ಈ ಬೇಡ್ದಿರೋದನ್ನೆಲ್ಲ ಮೇಲಿಟ್ಟು ಅಂದರೆ ಡೈಲಿ ಯೂಸ್ಗೆ ಇಲ್ಲೇ ಎಲ್ಲಾದರೂ ಆಚೆ ಹೋಗೋವೆಲ್ಲ ಇಲ್ಲಿಟ್ಟಿರ್ತಿದ್ದೆ ನಾನು. ಸೊ ಜೀನ್ಸ್ ವೇರ್ಗಳನ್ನೆಲ್ಲನೂ ಮೇಲಿಟ್ಟು ನಮ್ಗೆ ಯಾವ ಬೇಕೋ ಅವನ್ನೆಲ್ಲ ಕೆಳಗೆ ಇಟ್ಕೊಳಕತ್ತೀನಿ. ಸೊ ಇವೆಲ್ಲ ಹೊಸ್ತು, ಇದು ಆ್ಯಂಡ್ ಇದು ಒಂದು 3 ಹೊಸ್ತಿತ್ತಿನ ಸ್ಟಿಚ್ಚೇ ಮಾಡಿಸಿರ್ಲಿಲ್ಲ. ಇದರಲ್ಲೂ ಅಷ್ಟೇ. ಸೊ ನೀವು ನೋಡ್ಬೋದು ಇನ್ನೂ ಕೆಲವೊಂದು ಹೊಸ್ತು ಅದಾವು. ಈಗ ಅವನ್ನ ಸ್ಟಿಚ್ ಮಾಡಿಸ್ತಾ ಇರೋದು ಬೆಸ್ಟ್ ಅನ್ನಿಸ್ತು ನನಗೆ. ಏನಕ್ಕಂದ್ರೆ ಇವಾಗ ನನಗೆ ಕರೆಕ್ಟ್ ಆಗ್ತಾವು. ಸೊ ಒಂದು ಲೆಕ್ಕ ಕರೆಕ್ಟ್ ಅನ್ನಿಸ್ತು. ಎಲ್ಲ ತೆಗ್ದಿಡೋದು ಇವತ್ತಿನ ನನ್ನ ಕೆಲಸ. ಇನ್ನು ನಮ್ಮ ಯಜಮಾನ್ರಿಗೆ ಮೀನು ತಿನ್ಬೇಕು ಅನ್ಸಿತ್ತಂತ. ಸೊ ಮೀನು ತೊಗೊಂಬರ್ತೀನಿ ಅಡುಗೆ ಮಾಡ್ತೀಯಾ ಅಂದರು. ನಾನು ಸರಿ ತೊಗೊಂಬ ಅಂದಿದ್ದೆ, ಅವ್ರು ತೊಗೊಂಬಂದಿದ್ರು. ನಾನಿವತ್ತು ಈಸಿಯಾಗಿ ಹಂಗೆ ಟೇಸ್ಟಿಯಾಗಿ ಹೆಂಗೆ ಫ್ರೈ ಮಾಡ್ಕೋಬೇಕು, ಹಂಗೆ ಸಾಂಬಾರು ತಿನ್ನೋಕ್ಕೆ ಇಷ್ಟಪಡ್ದಿರೋರು ಕೂಡ ಇಷ್ಟಪಟ್ಟು ಸಾಂಬಾರನ್ನ ಹೆಂಗೆ ಊಟ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿ ಹೆಂಗೆ ಇರ್ತೈತಿ ಅನ್ನೋದನ್ನು ಈ ವಿಡಿಯೋದೊಳಗೆ ಫ್ರೈ ಹಾಗೂ ಸಾಂಬಾರು ವಿಡಿಯೋನ ನಾನು ತೋರಿಸ್ಕೊಡಕತ್ತೀನಿ. ಉಪ್ಪು ಸ್ವಲ್ಪ ಹಾಗೆ ಜೋಳದಿಟ್ಟು ಹಾಕಿ ಮೀನನ್ನು ಕ್ಲೀನಾಗಿ ತೊಳೆದಿಟ್ಕೋಬೇಕು. ತೊಳೆದಿಟ್ಟಿರೋ ಮೀನಿಗೆ ಮೊದಲು ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಸೊ 2 ಸೇಮು ಮಸಾಲೆ ಸಾಂಬಾರಿಗೂ ಅದೇ ಥರ ಹಾಕಿಡ್ತಾಯಿದ್ದೀನಿ ನಾನು. ಇವಾಗ ಫ್ರೈಗೆ ಏನು ಮಾಡ್ಕೊಳಕತ್ತೀವಿ ಅದನ್ನು ನೋಡೋಣ. ಸೊ ನಾನಿವಾಗ ಏನು ತೋರಿಸ್ಕೊಡಕತ್ತೀನಿ ಅದೇ ಮೆಥಡ್ ಒಳಗೆ ಮಾಡಿರಿ. ರವೆ ಒಟ್ಟೆ ಬಿಟ್ಕೊಳಂಗಿಲ್ಲ, ಫ್ರೈ ತುಂಬ ಚೆನ್ನಾಗಿ ಬರ್ತೈತಿ, ಹಂಗೆ ಭಾಳ ಟೇಸ್ಟ್ ಆಗಿರ್ತೈತಿ. ಸೊ ಇದೇ ಥರ ಟ್ರೈ ಮಾಡಿರಿ. ಇವಾಗ ಅರಿಶಿನ ಉಪ್ಪು ಹಾಕಾಗೈತಿ. ಈಗ ಹಂಗೆ ನಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಖಾರನ ಹಾಕ್ಕೊಳ್ಳೋಣ ನಾವು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳಕತ್ತೀನಿ. ಧನಿಯಾ ಪೌಡ್ರನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡನಿ. 1/4 ಟೀ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಳಕತ್ತೀನಿ. ಫುಲ್ ಹಾಕ್ಕೊಳಕತ್ತಿಲ್ಲ, 1/4% ಹಾಕ್ಕೊಳಕತ್ತೀನಿ. ನಾವು ಸಾಂಬಾರಿಗೆ ಯಾವುದು ಗರಂ ಮಸಾಲೆ ಯೂಸ್ ಮಾಡ್ತೀವಿ ಅದೇ. 1 ಚಿಟಿಕೆ ಅಷ್ಟು ಕರಿಮೆಣಸಿನಕಾಳು ಪೌಡ್ರ್ ಹಾಕ್ಕೊಳಕತ್ತೀನಿ. ಇದ್ರೆ ಹಾಕ್ಬೋದು, ಇಲ್ಲದೇ ಇದ್ರೆ ಸ್ಕಿಪ್ ಮಾಡ್ಬೋದು. ಇವಾಗ ಏನೇನು ನಾವು ಮಸಾಲೆ ಪದಾರ್ಥಗಳನ್ನ ಹಾಕಿದ್ವಿ ಇದಿಷ್ಟನ್ನು ಸೇರಿಸಿ ನಾವು ನೀಟಾಗಿ ಕಲಿಸ್ಕೊಳ್ಳೋಣ. ಅಂದ್ರೆ ಫಿಶ್ ಪೀಸಸ್ ಏನಿದಾವು ಅದಕ್ಕೆಲ್ಲ ನೀಟಾಗಿ ನಾವು ಹಾಕಿರೋ ಮಸಾಲೆ ಪದಾರ್ಥಗಳು ಹತ್ಕೋಬೇಕು. ಸೊ ನೀಟಾಗಿ ಅವನ್ನ ಅಪ್ಲೈ ಮಾಡ್ಬೇಕು ನಾವೀಗ. ಸೊ ಮಸಾಲೆ ಪದಾರ್ಥ ಏನೈತಿ ಎಲ್ಲ ಮೀನಿನ ಪೀಸಕ್ಕೂ ನೀಟಾಗಿ ಹತ್ತೈತಿ. ಈಗ ಇದನ್ನು ನಾವು ಸ್ವಲ್ಪ ಹೊತ್ತು ಎತ್ತಿಟ್ಬಿಡೋಣ. ಅದು ಮಸಾಲೆ ಪದಾರ್ಥಗಳೆಲ್ಲ ಮೀನಿಗೆ ನೀಟಾಗಿ ಹೀರ್ಕೊಳ್ಳಿ. ಸೊ ಹಾಗಾಗಿ ಅದನ್ನ ಎತ್ತಿಡೋಣ. ಸೊ ಫ್ರಿಡ್ಜ್ ಇದ್ದರೆ ನಾವು ಆರಾಮ್ ಒಂದು 20 ಇಲ್ಲ 15 ನಿಮಿಷ ನಾವು ಇಡ್ಬೋದು. ಇಲ್ಲ ಆಚೆ ಕಡೆ ಇಡ್ತೇವೆ ಅಂದ್ರೆ ಒಂದು ಅರ್ಧ ತಾಸು 30 ನಿಮಿಷನಾದ್ರೂ ಎತ್ತಿಡ್ಬೇಕಾಕತಿ. ಸೊ ಈಗ ಅದೆಲ್ಲ ಕಾದಾಗೈತಿ. ನಾವೇನೈತಿ ಫ್ರೈ ಮಾಡೋಕೆ ಏನು ಬೇಕು ಅದನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನಾ ಹೇಳಿರೋಂಥ ಮೆಥಡ್ಸ್ನ ಫಾಲೋ ಮಾಡಿರಿ. ಕರೆನ ಭಾಳ ಮಸ್ತ್ ಇರ್ತೈತಿ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಎಲ್ಲ ಮನೇಲಿರುವಂಥ ಪದಾರ್ಥಗಳನ್ನು ಹಾಕಿಬಿಟ್ಟು ಮಾಡಿರೋದು. ಸೊ ಈಗ ಎಣ್ಣೆ ಕಾಯೋಕೆ ಇಡೋಣ ನಾವು. ಏನು ಫ್ರೈ ಮಾಡಬೇಕಾಗೈತಿ ಅದಕ್ಕೆ. ಹಂಗಂತಂದು ಅದಕ್ಕೂ ಕೂಡ ಜಾಸ್ತಿ ಎಣ್ಣೆ ಬೇಕಂತೇನಿಲ್ಲ. ನಾವು ಫ್ರೈ ಮಾಡೋಕ್ಕೆ ಅದು ಫುಲ್ ತೇಳೋ ಥರ ಏನು ಬೇಡ, ಲೈಟಾಗಿ ಎಣ್ಣೆ ಇದ್ರೂ ಸಾಕಾಕತಿ ಅಂತಲೇ ಹೇಳ್ಬೋದು. ಈಗ ನಾವು ಚಿರೋಟೆ ರವೆ ತೊಗೊಂಡನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ, ಹಂಗೆ ಕರಿಬೇವು ಇದನ್ನು ಮಾತ್ರ ಮಿಕ್ಸ್ ಮಾಡಿಕೊಂಡು ಕಲ್ಸಕತ್ತೀನಿ. ಮತ್ತು ಬೇರೆ ಯಾವುದೇ ರೀತಿಯ ಹಿಟ್ಟಾಗಲಿ ಮಸಾಲೆ ಪದಾರ್ಥ ಆಗಲಿ ಏನನ್ನೂ ಈ ರವೆಗೆ ನಾನು ಆ್ಯಡ್ ಮಾಡೋಕತ್ತಿಲ್ಲ. ಈಗ ಇದನ್ನು ನೀಟಾಗಿ ಸ್ವಲ್ಪ ಖಾರ ಅದು ಉಪ್ಪು ಎಲ್ಲ ನೀಟಾಗಿ ಹತ್ತಲಿ ಅಂತಂದು ಸ್ವಲ್ಪ ಕಲಿಸ್ಕೋಬೇಕಷ್ಟೆ. ಸೊ ಫ್ರೈ ಮಾಡೋಕ್ಕೆ ಬೇಕಾದಂಥ ರವೆ ರೆಡಿಯಾಗೈತಿ. ನಾವು ಫಿಶ್ ಏನು ಸ್ವಲ್ಪ ಮಸಾಲೆ ಎಲ್ಲ ಹೀರ್ಕೊಳ್ಳಿ ಅಂತಂದು ನಾವೇನು ತೆಗೆದು ಇಟ್ಟಿದ್ವಿ. ಸೊ ಅದು ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗೈತಿ. ಅದನ್ನ ತಗೊಂಡು ಏನಿಲ್ಲ ಈ ರವೆಗೆ ಸ್ವಲ್ಪ ಡಿಪ್ ಮಾಡಿ ಮೇಲ್ಗಡೆ ಚೆನ್ನಾಗಿ ಅದು ಒಳಗಡೆ ಉದುರಿಸ್ಬೇಕು. ಉದುರಿಸಿ ಅದು ನೀಟಾಗಿ ರವೆ ಹತ್ತಿದ ಮೇಲೆ ಇದನ್ನ ಸೀದಾ ನಾವೇನು ಎಣ್ಣೆ ಕಾದಿರುತ್ತೆ. ಸೊ ಕಾದಿರೋ ಎಣ್ಣೆ ಸಾಕಾಗತ್ತಿ, ಕುದಿಯೋ ಎಣ್ಣೆ ಏನು ಬೇಕಾಗಿರೋದಿಲ್ಲ. ಸೊ ಎಣ್ಣೆ ಏನು ಕಾದಿರುತ್ತೆ ಅದಕ್ಕೆ ನಾವು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಇದನ್ನು ನೀಟಾಗಿ ನಿಧಾನವಾಗಿ ಸೈಡಿಂದ ಬಿಡಬೇಕಾಗತ್ತಾ, ಇಲ್ಲಾಂದ್ರೆ ನಮ್ಗೆ ಎಣ್ಣೆ ಕೈಗೆ ಸಿಡಿಯೋ ಚಾನ್ಸ್ ಇರ್ತೈತಿ. ಸೊ ಎಣ್ಣೆ ಚೆನ್ನಾಗಿ ಕಾದಿದ್ರೆ ನೋಡಾಕತ್ತೀರಿ ಈ ಥರ ಬೇಗನೆ ಕುದಿ ಹತ್ಬಿಡ್ತೈತಿ. ಸೊ ಹಾಗಾಗಿ ಅದು ಹೊತ್ತು ಹೋಗ್ಬಾರ್ದು ಅಂತಂದು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಬಿಟ್ಟು ನೀಟಾಗಿ ಕರ್ಕೋಬೇಕಾಗತ್ತೆ ನಾವು. ಒಂದು ಸೈಡ್ ಸರಿಯಾಗಿ ಬೆಂದಾದ್ಮೇಲೆ ಇನ್ನೊಂದು ಸೈಡ್ಗೆ ನಾವು
ನಿಧಾನವಾಗಿ ತಿರುಗಿ ಹಾಕಿಬಿಟ್ಟು ಅದನ್ನು ಮತ್ತೆ ಒಂದು ಸೈಡು ಬೇಯಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಆದಮೇಲೆ ಇದನ್ನು ನಿಧಾನವಾಗಿ ತಗೋಬೇಕು, ಎತ್ತಿ ಬೇರೆ ಪಾತ್ರೆಗೆ ಅಥವಾ ಪ್ಲೇಟ್ಗೆ ಹಾಕ್ಕೊಂಡು ಬಡಿಸ್ಕೋಬೇಕು. ಇದನ್ನು ನಾನೇನು ಹೇಳ್ತೀನಿ, ನೀಟಾಗಿ ಬೇಯಿಸ್ಕೋಬೇಕು. ಜಾಸ್ತಿ ಏನು ಟೈಮ್ ತೊಗೊಳಂಗಿಲ್ಲ, ಒಂದು 2 ನಿಮಿಷದಲ್ಲಿ ಬೇಗ ಬೆಂದ್ಬಿಡ್ತೈತಿ. ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸ್ಬೇಕಂತಂದ ಒಂದನ್ನು ಫ್ರೈ ಮಾಡಿ ತೋರ್ಸಕತ್ತೀನಿ. ಊಟ ಇನ್ನೂ ಲೇಟಾಗಿರೋದ್ರಿಂದ ಇವಾಗ ಅಷ್ಟು ನಾನು ಕರ್ಕೊಳ್ತಾ ಇಲ್ಲ. ಸೊ ಈ ಥರ ನೋಡ್ತಾ ಇದ್ದೀರಾ ನೀವು, ನೋಡಿದ್ರೆ ನಿಮಗೆ ಅರ್ಥ ಆಕತಿ. ಒಂದು ಸ್ವಲ್ಪನೂ ರವೆ ಕೈಗೆ ಅಂಟ್ಕೊಳಂಗಿಲ್ಲ, ಸೊ ಉದ್ರೋದಿಲ್ಲ, ಪಕ್ಕಳಿ ಥರ ಕೀಳೋದಿಲ್ಲ. ಸೊ ನೀವು ನೋಡಾಕತ್ತೀರಿ, ಈ ಥರ ನೀಟಾಗಿ ಬರ್ತಾವೆ, ತಿನ್ನಕ್ಕೂ ಅಷ್ಟು ಟೇಸ್ಟಾಗಿರ್ತದೆ ಅಂತ ಹೇಳ್ಬೋದು. ಸೊ ಫ್ರೈನ ಖಂಡಿತವಾಗಿಯೂ ಟ್ರೈ ಮಾಡಿರಿ. ಇನ್ನು ಸಾಂಬಾರಿಗೆ ಹೇಳ್ಬೇಕಂದ್ರೆ, ತೊಳೆದಿಟ್ಟಿರುವಂಥ ಮೀನಿಗೆ ಅರಿಶಿಣ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ, ಹಾಗೆ ಸ್ವಲ್ಪ ಖಾರನ ಹಾಕ್ಕೋಬೇಕು. ಉಪ್ಪು, ಖಾರ, ಅರಿಶಿಣ ಪುಡಿ ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು. ನಾವಿದನ್ನು ನೀಟಾಗಿ ಕಲಿಸ್ಕೊಂಡು ಇದನ್ನು ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡ್ಬೇಕು. ಸೊ ಕಲಸಿರೋದನ್ನು ನಾನು ಒಂದು 10 ನಿಮಿಷ ಮುಚ್ಚಿ ತೆಗೆದು ಇಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಹೊತ್ತು ನೆನ್ಕೊಳ್ಳಿ. ಇವಾಗ ಈ ಸಾಂಬಾರು ಮಾಡಲಿಕ್ಕೆ ಏನು ಬೇಕೋ ಅದನ್ನು ತಯಾರಿ ಮಾಡ್ಕೊಳ್ಳೋಣ. ಸಾಂಬಾರಿಗೂ ಇಷ್ಟೊಂದು ಎಣ್ಣೆ ಏನಕ್ಕೆ ಕಾಯಕ್ಕಿಟ್ಟನಂದ್ರೆ ಅದಕ್ಕೂ ಒಂದು ಟಿಪ್ ಐತಿ. ಏನಂದ್ರೆ, ನಾವು ಇವಾಗ ಏನು ಕಲಸಿ ಇಟ್ಟಿದ್ವಿ ಸಾಂಬಾರಿಗೆ ಅಂತಂದು ಅರಿಶಿಣ, ಉಪ್ಪು, ಖಾರ ಹಾಕಿ ಸ್ವಲ್ಪ ಹೊತ್ತು ನೆನಿಲಿ ಅಂತ ಇಟ್ಟಿದ್ವಲ್ಲ, ಅದನ್ನು ನಾವು ಇವಾಗ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡ್ಕೋಬೇಕು. ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಏನಕ್ಕೆ ಅಂತಂದ್ರೆ, ಇದು ಉಪ್ಪು, ಖಾರ, ಅರಿಶಿಣ ಪುಡಿ ನೀಟಾಗಿ ಹತ್ತಿ ಆದಮೇಲೆ ಸಾಂಬಾರು ಭಾಳ ಟೇಸ್ಟ್ ಬರ್ತೈತಿ. ಯಾಕಂದ್ರೆ ಇದನ್ನು ಸಾಂಬಾರೊಳಗೆ ಜಾಸ್ತಿ ಹೊತ್ತು ಬಿಡೋಂಗಿಲ್ಲ. ನಾವು ಹಾಕಿ ಒಂದು 2 ನಿಮಿಷಕ್ಕನ ಅಂದ್ರೆ ಮಸಾಲೆ ಹಾಕಿರ್ತೀವಲ್ಲ ಸಾಂಬಾರಿಗೆ, ಸೊ ಒಂದು 2 ನಿಮಿಷಕ್ಕನ ಮೀನೆಲ್ಲ ಮುಳ್ಳು ಬಿಟ್ಬಿಡ್ತೈತೆ ಅಂದು ಬೇಗ ತೆಗೆದು ಬಿಡ್ತೀವಿ. ಸೊ ಹಾಗಾಗಿ ಅವು ಫೀಸ್ಗಳಿಗೆಲ್ಲನೂ ಏನಾಗಿರ್ತೈತಿ, ಉಪ್ಪು ಖಾರ ನೀಟಾಗಿ ಹತ್ತಿರೋದಿಲ್ಲ. ಸಾಂಬಾರಿನಂದು ಜಾಸ್ತಿ ಫಿಶ್ನ ತಿನ್ನೋಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದ್ರೆ ಫ್ರೈ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಹಿಂಗೆ ಸಾಂಬಾರು ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತಂದು. ಸೊ ಇದನ್ನು ನಾವು ಫ್ರೈ ಮಾಡ್ಕೊಂಡ್ವಿ, ನೋಡಕತ್ತೀರಿ ನೀವು ಎಣ್ಣೆ ಒಳಗೆ ಇದನ್ನು ಫ್ರೈ ಮಾಡ್ಕೊಳಕತ್ತವಿ ಇವಾಗ. ಸೊ ಇದು ಫ್ರೈ ಆಗೈತಿ. ಇವನ್ನೆಲ್ಲನೂ ಒಂದೊಂದು ಪೀಸ್ನ ತೆಗೆದ್ಬಿಟ್ಟು ನಾವು ಬೇರೆ ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ. ನೋಡಕತ್ತೀರಿ ನೀವು, ಈ ಥರ ಕಾಣಿಸುತ್ತೆ ಮೀನು ಪೀಸ್ಗಳೆಲ್ಲ ಎಣ್ಣೆಯೊಳಗೆ ಫ್ರೈ ಆದ್ರೆ. ಸೊ ಫ್ರೈ ಮಾಡಿ ಏನು ತೆಗೆದಿಟ್ಕೊಂಡವಿ ಇವನ್ನೆಲ್ಲನೂ ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ತೆಗೆದಿಟ್ಕೊಂಡು ಸಾಂಬಾರಿಗೆ ಏನು ಮಸಾಲೆ ಬೇಕು ಅದನ್ನು ಮಾಡ್ಕೊಳ್ಳೋಣ ಬರ್ರಿ. ಒಂದು ದಬ್ರಿ ಕಾಯಕ್ಕಿಟ್ಟನಿ. ಇದಕ್ಕೇನೈತಿ, ನಾನು ಫ್ರೈ ಮಾಡಿದ್ನೆಲ್ಲ ಫಿಶ್ನ ಅದ ಎಣ್ಣೆನ ಇದಕ್ಕೆ ಹಾಕೋಕತ್ತೀನಿ. ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೋಬೇಕು. ನಾನು ಹೈ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳಕತ್ತೀನಿ ಕಾದಿರೋ ಎಣ್ಣೆಗೆ. ಒಂದು 4 ಕರಿಬೇವಿನ ಎಲೆನ ಹಾಕೋಕತ್ತೀನಿ. ಸೊ ಅದು ಚಟಪಟ ಅಂತಿದ್ದಂಗೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಕತ್ತೀನಿ. ಒಂದು ದೊಡ್ಡ ಈರುಳ್ಳಿ ಗಡ್ಡೆನ ನಾನು ಹೆಚ್ಕೊಂಡಿದ್ದೆ. ಅದನ್ನು ಇವಾಗ ಈ ಎಣ್ಣೆಯೊಟ್ಟಿಗೆ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ. ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು, ಅದನ್ನು ಫ್ರೈ ಮಾಡ್ಕೊಳಕತ್ತೀನಿ. ಅದಕ್ಕೆ 1-2 ಹಸಿಮೆಣ್ಸಿಕಾಯಿನ ಹಾಕ್ಕೊಳಕತ್ತೀನಿ. ಅದನ್ನು ಕೂಡ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಳಕತ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡನಿ. ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲೆ ಪೌಡರ್, 1/4 ಟೇಬಲ್ ಸ್ಪೂನಷ್ಟು ಕರಿಮೆಣಸಿನ್ಕಾಳು ಪೌಡರ್, ಇಷ್ಟನ್ನು ಹಾಕಿ ಆ ಈರುಳ್ಳಿ ಮೆಣಸಿನ್ಕಾಯಿ ಜೊತೆಗೆ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಫ್ರೈ ಆದಮೇಲೆ ನಾವು 1-2 ಟೊಮೊಟೊನ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ವಿ. ಸೊ ಗ್ರೈಂಡ್ ಮಾಡ್ಕೊಂಡಿರೋವಂಥ ಟೊಮೊಟೊ ಒಂದು ಮಸಾಲೆನ ಹಾಕ್ಕೋಬೇಕು. ಇಲ್ಲ ಅಂದ್ರೆ ನೀಟಾಗಿ ಚಿಕ್ಕದಾಗಿ ಟೊಮೊಟೊನ ಹೆಚ್ಚು ಹಾಕ್ಕೊಂಡ್ರೂ ನಡಿತೈತಿ. ನಾನು ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು 1-2 ಟೊಮೊಟೊನ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೆ. ಸೊ ಇದು ಕೂಡ ಈ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ಇದು ಕುದಿ ಹತ್ತಿದ್ದಂಗೆ ನಾವು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೋಬೇಕು. ಟೊಮೊಟೊ ಹಣ್ಣಿನ ಒಂದು ಪೇಸ್ಟನ್ನು ಹಾಕಿರೋದ್ರಿಂದ ಹುಣಸೆ ಹಣ್ಣು ಜಾಸ್ತಿ ಬೇಡ, ಸ್ವಲ್ಪ ಲೈಟಾಗಿ ಹಾಕಿದ್ರೆ ಸಾಕು. ಬಟ್ ಹುಣಸೆ ಹಣ್ಣು ಹಾಕಿದ್ರೇ ಮೀನು ಸಾಂಬಾರು ಚೆನ್ನಾಗಿ ಬರೋದ್ರಿಂದ ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳೋಣ.
ಸೊ ಇದೆಲ್ಲ ಕುದಿ ಬರಬೇಕು. ಇದು ಕುದಿ ಬಂದಂಗೆ ಸ್ವಲ್ಪ ಕೈ ಆಡಿಸ್ಕೊತ ಇದ್ದು ಸೊ ಇದು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಅಂದರೆ ಟೊಮೊಟೊದ್ದು ಸ್ಮೆಲ್ ಹೋಗೋವರೆಗೂ ನೀಟಾಗಿ ಕುದಿ ಬರಲಿ. ಸೊ ಇವಾಗ ಕುದಿ ಬಂದಿರೋ ಟೈಮಲ್ಲಿ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಬ್ಯಾಡಗಿ ಮೆಣ್ಸಿನ್ಕಾಯಿ ಪೌಡ್ರ್ ಹಾಕಾಕತ್ತೀನಿ. ಸೊ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬೇಕು. 1 ಚಿಟಿಕೆಯಷ್ಟು ಅರಶಿಣನೂ ಹಾಕಬೇಕು. ಜಾಸ್ತಿ ಹಾಕೋಂಗಿಲ್ಲ, ಮೊದಲು ಹಾಕಿರ್ತೀವಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸೊ ಇದೆಲ್ಲ ನೀಟಾಗಿ ಕುದಾಕತ್ತತಿ, ಒಳ್ಳೆ ಘಮ ಬರಾಕತ್ತತಿ. ಈ ಟೈಮಿಗೆ ನಾವು ಸ್ವಲ್ಪ ನಮಗೆ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೋಬೇಕಾಕತ್ತೆ ನಾವು. ಸೊ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯಾಕತ್ತತಿ, ನೀವು ನೋಡಾಕತ್ತಿರ್ಬೋದು. ಈ ಥರ ಕುದಿ ಹತ್ತಿರೋ ಟೈಮಲ್ಲಿ ಮೀಡಿಯಮ್ ಫ್ಲೇಮ್ ಇರೋ ಅಂಥ ಉರಿನ ಲೋ ಫ್ಲೇಮ್ಗೆ ಇಟ್ಕೊಂಡು ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೀನುಗಳ ಒಂದು ಪೀಸ್ಗಳನ್ನು ನಿಧಾನವಾಗಿ ಈ ಕುದಿತಿರೋ ಒಂದು ಸಾಂಬಾರಿಗೆ ಹಾಕಬೇಕಾಕತಿ. ಸೊ ನೋಡಾಕತ್ತೀರಿ, ಈ ಥರ ಕುದಿತಿರ್ಬೇಕು. ಈ ಥರ ಕುದಿತಿರೋ ಟೈಮ್ ಒಳಗೆ ನೀಟಾಗಿ ಬಿಡಬೇಕಾಕತಿ. ಸೊ ಹಿಂಗೆ ಚೆನ್ನಾಗಿ ಕುದಿಬೇಕಾಗ್ತದೆ. ಎಷ್ಟು ಕುದಿತೈತಿ ಅಷ್ಟು ಟೇಸ್ಟ್ ಬರ್ತೈತಿ ಅಂತ ಹೇಳ್ಬೋದು. ಸೊ ನಾವೇನು ಫ್ರೈ ಮಾಡಿ ಇಟ್ಕೊಂಡವಿ ಆ ಮೀನದ ಪೀಸ್ಗಳನ್ನೆಲ್ಲ ಇವಾಗ ಸಾಂಬಾರಿಗೆ ನಿಧಾನವಾಗಿ ಬಿಟ್ಕೊಂತ ಹೋಗೋಣ. ಸೊ ಮೀನು ಪೀಸ್ಗಳನ್ನ ಹಾಕಿದ ಮೇಲೆ 1 ರಿಂದ 2 ನಿಮಿಷ ಅದು ಕುದ್ರೆ ಸಾಕಾಗುತ್ತೆ. ಯಾಕಂದ್ರೆ ಸಾಂಬಾರು ಆಲ್ರೆಡಿ ಚೆನ್ನಾಗಿ ಕುದ್ದಾಗೈತಿ. ಆಮ್ಯಾಗ ಮೀನನ್ನು ಕೂಡ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ತೆಗ್ದವಿ. ಹಾಗಾಗಿ ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ. ಕರೇನ ಭಾಳ ಟೇಸ್ಟಿಯಾಗಿರ್ತೈತಿ ಸಾಂಬಾರು. ಯಾರು ಸಾಂಬಾರು ತಿನ್ನೋಕೆ ಇಷ್ಟಪಡೋಂಗಿಲ್ಲ ಈ ಥರ ಟ್ರೈ ಮಾಡಿ ನೋಡಿರಿ, ನೀವು ಖಂಡಿತವಾಗಿಯೂ ಇಷ್ಟಪಡ್ತೀರಿ. ಸೊ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸಿ ಇವಾಗ ಸ್ಟವ್ನ ಆಫ್ ಮಾಡಿದ್ರೆ ಮುಗೀತು. ತುಂಬ ಅಂದ್ರೆ ತುಂಬ ಚೆನ್ನಾಗಿರ್ತೈತಿ. ಸೊ ನಾನಿವತ್ತು ಮೀನಿನ ಫ್ರೈನ ಹೆಂಗೆ ಮಾಡೋದು, ಹಂಗೆ ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟೀನಿ. ನಿಜವಾಗ್ಲೂ ಟೇಸ್ಟು ಹೇಳಿದ್ರಲ್ಲ, ಒಂದ್ಸರಿ ಮಾಡಿ ನೋಡಿರಿ, ನಿಮ್ಗೆ ಗೊತ್ತಾಕತಿ. ಅದು ಟೇಸ್ಟ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನೀವು ನನಗೆ ಕಮೆಂಟ್ ಒಳಗೆ ತಿಳಿಸ್ಬೋದು. ಸೊ ನನಗಂತೂ ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ನಾನು ಏನು ಅಡುಗೆ ಮಾಡ್ಕೊಂಡು ಊಟ ಮಾಡಿ ರುಚಿಯಾಗಿತ್ತು. ಸೊ ನಿಮ್ಗೆ ಕೂಡ ಅದನ್ನ ಹಂಚ್ಕೊಂಡನಿ. ನೀವು ಕೂಡ ಟ್ರೈ ಮಾಡಿರಿ. ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬರ್ರಿ ಊಟ ಮಾಡೋಣ. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ.